ಅಣ್ಣ ನಮಸ್ತೆ. ಮಠೇಂದ್ರ ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಅಣೆ, ನನ್ನ ಕರೆ ಮೇಲೆ ಅಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ. ತಪ್ಪಂತೂ ನಾನು ಮಾಡೇ ಇಲ್ಲ. ಎಷ್ಟು ವರ್ಷ ಬೇಕಾದ್ರೂ ಹೇಳ್ತೀನಿ. ನಾನು ತಪ್ಪು ಮಾಡಿಸಿದಾರಣ್ಣ, ತಪ್ಪು ಮಾಡಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರ್ಕೊಂಡು. ಒಂದು ಒಳ್ಳೆ ಸಿನಿಮಾನ ಕೊಂದ್ರು. ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ. ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವೆಲ್ಲ ಮನ್ಸು ಮಾಡಿದ್ರೆ ನಿಜವಾಗ್ಲೂ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ. ಯಾಕೆಂದ್ರೆ ಕಲೆ ನಮ್ಗೆ ಬಂದಿರೋದಣ್ಣ, ನಮಗೆ ಬೇರೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ. ಇನ್ನು ಮುಂದಕ್ಕೆ ಯಾರ ಸಹವಾಸ ಬೇಡಣ್ಣ. ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನನ್ನ ಕಲೆ ಏನು ನಂಬ್ಕೊಂಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ. ದಯಮಾಡಿ ಒಂದು ಅವಕಾಶ ಕೊಡಿ. ನೀವು ಅವಕಾಶ ಕೊಟ್ರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ. ಏಕೆಂದ್ರೆ ನಾನು 16-17 ವರ್ಷದಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು. ಇಷ್ಟು ಕಷ್ಟಪಟ್ಟರು ಯಾರು ನಮ್ಮ ಗುಂಡಿ ನಾವು ತೋಡ್ಕೇಳಲ್ಲ. ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದಾಗಿದೆ. ನೀವೆಲ್ಲ ಕ್ಷಮಿಸಿದ್ರೆ ನಿಜವಾಗ್ಲೂ ಅಣ್ಣ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ. ತುಂಬಾ ಬದಲಾಗ್ತೀನಣ್ಣ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನ ತಿಂತೀನಿ. ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ. ರಿಕ್ವೆಸ್ಟ್, ತುಂಬಾ ರಿಕ್ವೆಸ್ಟ್ ಅಣ್ಣ, ತುಂಬಾ. ಖಂಡಿತ ಅಣ್ಣ, ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ. ತುಂಬಾ ಬದಲಾಗ್ತೀನಿ. ಬದಲಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಅದೇ ನನ್ನ ದೊಡ್ಡ ಪುಣ್ಯ. ನಿಜವಾಗ್ಲೂ ಅಣ್ಣ, ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ. ಎಲ್ರು ಮೀಟ್ ಮಾಡ್ಬೇಕು, ಆಶೀರ್ವಾದ ಆಗಬೇಕು, ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅನ್ಕೊಂಡೆ. ಬಟ್ ಎಲ್ರು ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯ್ತು. ಹಂಗಾಗಿ ಚಾಟ್ ಮಾಡಿದೆ ಅಣ್ಣ. ನೀವೇನಾದ್ರು ಇವತ್ತು ಇಲ್ಲ ನಾಳೆ ನಾಡ್ದೆ ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲ. ನೀವು ಎಲ್ಲಿ ಸಿಗ್ತೀರಾ ಅಂತ ಒಂದು ಎಂಟು ಚಿಕ್ಕದಾಗ ಗೊತ್ತಾದ್ರು ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀನಿ ಅಣ್ಣ. ಪ್ಲೀಸ್ ಅಣ್ಣ, ಎಲ್ಲಿರ್ತಾರೆ ಹೇಳಿ ಅಣ್ಣ. ಅಣ್ಣ ನಮಸ್ತೆ. ಮಠೇಂದ್ರ ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಅಣೆ, ನನ್ನ ಕರೆ ಮೇಲೆ ಅಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ. ತಪ್ಪಂತೂ ನಾನು ಮಾಡೇ ಇಲ್ಲ. ಎಷ್ಟು ವರ್ಷ ಬೇಕಾದ್ರೂ ಹೇಳ್ತೀನಿ. ನಾನು ತಪ್ಪು ಮಾಡಿಸಿದಾರಣ್ಣ, ತಪ್ಪು ಮಾಡಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರ್ಕೊಂಡು. ಒಂದು ಒಳ್ಳೆ ಸಿನಿಮಾನ ಕೊಂದ್ರು. ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ. ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವೆಲ್ಲ ಮನ್ಸು ಮಾಡಿದ್ರೆ ನಿಜವಾಗ್ಲೂ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ. ಯಾಕೆಂದ್ರೆ ಕಲೆ ನಮ್ಗೆ ಬಂದಿರೋದಣ್ಣ, ನಮಗೆ ಬೇರೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ. ಇನ್ನು ಮುಂದಕ್ಕೆ ಯಾರ ಸಹವಾಸ ಬೇಡಣ್ಣ. ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನನ್ನ ಕಲೆ ಏನು ನಂಬ್ಕೊಂಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ. ದಯಮಾಡಿ ಒಂದು ಅವಕಾಶ ಕೊಡಿ. ನೀವು ಅವಕಾಶ ಕೊಟ್ರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ. ಏಕೆಂದ್ರೆ ನಾನು 16-17 ವರ್ಷದಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು. ಇಷ್ಟು ಕಷ್ಟಪಟ್ಟರು ಯಾರು ನಮ್ಮ ಗುಂಡಿ ನಾವು ತೋಡ್ಕೇಳಲ್ಲ. ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದಾಗಿದೆ. ನೀವೆಲ್ಲ ಕ್ಷಮಿಸಿದ್ರೆ ನಿಜವಾಗ್ಲೂ ಅಣ್ಣ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ. ತುಂಬಾ ಬದಲಾಗ್ತೀನಣ್ಣ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನ ತಿಂತೀನಿ. ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ. ರಿಕ್ವೆಸ್ಟ್, ತುಂಬಾ ರಿಕ್ವೆಸ್ಟ್ ಅಣ್ಣ, ತುಂಬಾ. ಖಂಡಿತ ಅಣ್ಣ, ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ. ತುಂಬಾ ಬದಲಾಗ್ತೀನಿ. ಬದಲಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಅದೇ ನನ್ನ ದೊಡ್ಡ ಪುಣ್ಯ. ನಿಜವಾಗ್ಲೂ ಅಣ್ಣ, ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ. ಎಲ್ರು ಮೀಟ್ ಮಾಡ್ಬೇಕು, ಆಶೀರ್ವಾದ ಆಗಬೇಕು, ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅನ್ಕೊಂಡೆ. ಬಟ್ ಎಲ್ರು ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯ್ತು. ಹಂಗಾಗಿ ಚಾಟ್ ಮಾಡಿದೆ ಅಣ್ಣ. ನೀವೇನಾದ್ರು ಇವತ್ತು ಇಲ್ಲ ನಾಳೆ ನಾಡ್ದೆ ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲ. ನೀವು ಎಲ್ಲಿ ಸಿಗ್ತೀರಾ ಅಂತ ಒಂದು ಎಂಟು ಚಿಕ್ಕದಾಗ ಗೊತ್ತಾದ್ರು ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀನಿ ಅಣ್ಣ. ಪ್ಲೀಸ್ ಅಣ್ಣ, ಎಲ್ಲಿರ್ತಾರೆ ಹೇಳಿ ಅಣ್ಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.